ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರೇರೆ. ಇಂದಿನ ದಿನಮಾನಗಳಲ್ಲಿ ನೋಡ್ಕೊಳ್ತಾ ಬಂದಂಥ ಅಧ್ಯಾಯವನ್ನೇ ನಾವು ಈ ದಿನ ನೋಡುವರಾಗಿದ್ದೇವೆ. ಈ ದಿನವೂ ಕೂಡ ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನದಲ್ಲಿ ಇರುವಂಥ ದೇವರ ಮಾತುಗಳನ್ನು ಒಂದು ಅರ್ಧ ಗಂಟೆ ಸಮಯ ಧ್ಯಾನಿಸುವರಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಜೊತೆ ಸರಿ ಪ್ರಾರ್ಥನೆ ಮಾಡಿ, ಪರಿಶುದ್ಧಾತ್ಮನು ಈ ದಿನ ನಮ್ಮೊಟ್ಟಿಗೆ ಮಾತನಾಡಲಿ ಎನ್ನುವಂಥ ಆಲೋಚನೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ದಿನ ಕೂಡ ತಂದೆ, ನೀವು ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರಗಳು ತಂದೆ. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನದಲ್ಲಿರುವಂಥ ನಿಮ್ಮ ಮಾತುಗಳನ್ನು ಪರಿಶುದ್ಧಾತ್ಮನ ಮೂಲಕ ಹೇಳುವುದಕ್ಕೆ ಸಹಾಯ ಮಾಡಿ ತಂದೆ. ನಿಮ್ಮ ಮಕ್ಕಳ ಒಟ್ಟಿಗೆ ಮಾತನಾಡಿರಿ ಎಂದು ಆದಿನ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮದ ಒಬ್ಬದಲ್ಲಿ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ಯೇಸುಕ್ರಿಸ್ತನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ ಪ್ರಾರ್ಥನೆ. ಆಮೇಲೆ ಎಲ್ಲರಿಗೂ ಮತ್ತೊಂದು ಸಾರಿ ನನ್ನ ಹೃದಯಪೂರ್ವಕವಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ದೇವರ ಮಾತುಗಳನ್ನು ಅರ್ಧ ಗಂಟೆ ಕಾಲಾವಕಾಶ ಧ್ಯಾನಿಸುವರಾಗಿರೋಣ. ಕೆಲವೊಂದು ಪದಗಳು ಹಿಂದೆ ಮುಂದೆ ಆಗ್ಬೋದು, ಯಾಕಂದರೆ ನಮ್ಮ ಮಾತೃಭಾಷೆ ಬಂದು ಹಿಂದಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹಿಂದಿ ಜನಾಂಗದವರು, ಹಿಂದಿ ಭಾಷೆ ಮಾತನಾಡುವಂಥವ್ರು. ಕನ್ನಡ ದೇವ್ರ ಕೃಪೆಯಿಂದ ಸತ್ಯವೇದ ಗ್ರಂಥದಿಂದಲೇ ನಾನು ಕನ್ನಡ ಕಲ್ತಿದ್ದೇನೆ. ಆದ್ದರಿಂದ ಮಾತಾಡುವಾಗ ಒಂದು ಮಾತು ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ಪ್ರಾರ್ಥನೆ ಮಾಡುವಾಗ ಒಂದು ಮಾತು ಹೆಚ್ಚು ಕಮ್ಮಿ ಆಗ್ಬೋದು. ಆದ್ದರಿಂದ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ದೇವರು ನಮ್ಮ ಹೃದಯದ ಭಾವನೆಗಳನ್ನು ತಿಳಿದಂಥ ದೇವರಾಗಿದ್ದಾರೆ. ಅದಕ್ಕಾಗಿ ದೇವರ ಸ್ತೋತ್ರವಾಗಲಿ. ವಾಕ್ಯ ಹೇಳಬೇಕಾದ್ರೆ ಒಂದೊಂದು ಪದ ಹಿಂದೆ ಮುಂದೆ ಆಗ್ಬೋದು, ಅಕ್ಷರಗಳು ಹೇಳೋಕ್ಕೆ ಆಗದಿರೋಂಥ ಪರಿಸ್ಥಿತಿಗಳಿರ್ಬೋದು. ಅದನ್ನು ನೀವು ಅರ್ಥ ಮಾಡ್ಕೋತೀರಿ ಅಂತ ನಾನು ಅಂತ ಇದ್ದೀನಿ ಪ್ರೇರೆ. ಓಕೆನಾ? ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನದಿಂದ ಧ್ಯಾನಿಸಿಕೊಳ್ಳೋಣ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಯನ್ನು 10 ವಚನದವರೆಗೂ ಓದಿಕೊಳ್ಳೋಣ. ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ್ ತೋಟದಿಂದ ಹೊರಡಿಸಿಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಧಗಧಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಓಕೆ, ವಚನ ನೋಡಿಕೊಳ್ಳೋಣ. 21ನೇ ವಚನ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಏನು ಪ್ರೇರೆ? ಇಷ್ಟು ಅಪರಾಧ ಮಾಡಿದರೂ, ದೇವರ ಮಾತಿಗೆ ವಿಧೇಯರಾಗದೇ ಇದ್ದರೂ ದೇವರು ಮಹಾಕರುಣೆ ಉಳ್ಳವನಾಗಿ ಬಟ್ಟೆ ತೊಡಿಸ್ತಾ ಇದ್ದಾನೆ ಪ್ರೇರೆ, ನನ್ನ ಮಕ್ಕಳ ಬೆತ್ತಲೆತನ ಕಾಣಬಾರ್ದಂತ. ಇವರೇನು ಮಾಡಿದರು? ತಮ್ಮ ಆಲೋಚನೆಯಿಂದ, ತಮ್ಮ ಜ್ಞಾನದಿಂದ ಅಂಜೂರದ ಎಲೆಗಳನ್ನು ಕಟ್ಕೊಂಡಿದ್ರು. ನಾನು ಹೇಳಿದ ಹಾಗೆ ಓದು ಹಿಡಿಯಲಿ, ಆ ಅಂಜೂರದ ಎಲೆಗಳು ಇಲ್ಲ ಕುರಿ ಬಂದು ಮೇದ್ಬಿಟ್ರು ಇವರು ಬೆತ್ತಲೆ ಆಗೋಯ್ತಾರೆ, ಅಥವಾ ಒಣಗಿ ಬಿಸಿಲಿಗೆ ಬಿದ್ದೋದ್ರು ಅವರ ಬೆತ್ತಲೆತನ ಕಾಣಲ್ಪಡುತ್ತೆ. ಓಕೆನಾ? ಆದ್ದರಿಂದ ದೇವರು ಕುರಿಯ ಚರ್ಮವನ್ನು ಒದಿಸ್ತಾ ಇದ್ರು. ಇದಕ್ಕೆ ಸಾದೃಶ್ಯ ಏನಂತ ನೋಡುವಾಗ, ಮನುಷ್ಯನು ತನ್ನ ಆಲೋಚನೆಯಿಂದ, ತನ್ನ ಜ್ಞಾನದಿಂದ ತನ್ನ ಪಾಪವನ್ನು, ತನ್ನ ಬೆತ್ತಲೆತನವನ್ನು ಹೋಗಲಾಡಿಸಲಾರನು. ಈತನಿಗೆ ದೇವರ ಮಹಾಕೃಪೆ ಬೇಕೇ ಬೇಕಾಗಿದೆ. ಯಾರಿಗೆ? ಮನುಷ್ಯನು ತನ್ನ ಜ್ಞಾನದಿಂದ, ತನ್ನ ವಿವೇಕದಿಂದ, ತನ್ನ ಏನಂತಾರೆ ಚಾತುರ್ಯದಿಂದ ತನ್ನ ಪಾಪವನ್ನು ತೊಳ್ಕೊಳ್ಳೋದು ಅಸಾಧ್ಯ. ನಿಜ ಪ್ರೇರೆ. ನೋಡಿಕೊಳ್ಳೋಣ ಮಾತಕ್ಕೆ ಉತ್ತರವನ್ನು. ಯೆಶಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನ ಒಂದು ಸಾರಿ ನೋಡಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ, ನೀವು ಯಾರೇ ಆಗಿರ್ಬೋದು ಪ್ರೇರೆ, ಒಂದು ಸಾರಿ ಪ್ಲೇಸ್ಟೋರಲ್ಲಿ ಸತ್ಯವೇದ ಬೈಬಲ್ ಗ್ರಂಥವನ್ನು ಕನ್ನಡ ಭಾಷೆ ಮುಂತಾದ ಎಲ್ಲ ಭಾಷೆಗಳಲ್ಲಿದೆ ಪ್ರೇರೆ, ಡೌನ್ಲೋಡ್ ಮಾಡಿಕೊಂಡು ಈ ಮಾತು ಸತ್ಯವೇದ ಗ್ರಂಥದಲ್ಲಿ ಇದೆಯೋ ಇಲ್ಲವೋ ಅಂತ ಒಂದು ಸಾರಿ ಪರಿಶೀಲನೆ ಮಾಡಿ ಪ್ರೇರೆ. ಏನೇನೋ ಹುಡುಕ್ತಾ ಇರ್ತೀವಿ ಅಲ್ವಾ? ಏನೇನೋ ಹುಡುಕ್ತಾ ಇರ್ತೀವಿ. ದೇವರ ವಾಕ್ಯವನ್ನು ಹುಡುಕುವಾಗ ನಿಜವಾದ ಉತ್ತರ, ನಿಜವಾದ ಸಮಾಧಾನ, ನಿಜವಾದ ಬಿಡುಗಡೆ ದೇವರ ವಾಕ್ಯದಲ್ಲಿ ಮಾತ್ರ ಸಿಗುತ್ತೆ ಪ್ರೇರೆ. ಓಕೆನಾ?
ಯೆಶಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರೆಗೇಲೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ಅರ್ಥ ಆಯ್ತಾ? ಆದಾಮ್ ಹವ್ವಳು ಅಂಜೂರದ ಎಲೆಯನ್ನು ಹಾಕೊಂಡಿದ್ರಲ್ಲ, ಅದು ಒಣಗೋಗ್ತದೆ. ಅದು ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಾವು ಒಣಗೋಗಿದ್ದೇವೆ, ನಮ್ಮ ಬೆತ್ತಲತನೇ ಕಾಣ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಈ ವಾಕ್ಯದ ಮಾತನ್ನು. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗೇಲೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನಮ್ಮ ಅಪರಾಧಗಳು ನಮ್ಮನ್ನು ಬಿರುಗಾಳಿಯಂತೆ ಹೊಡ್ಕೊಂಡು ಹೋಗಿವೆ. ಏನ್ ಪ್ರೇರೆ? ನಮ್ಮ ಅಪರಾಧಗಳು. ಒಂದು ಹಾಡಿದೆ, ಒಬ್ಬ ಭಕ್ತರು ಒಂದು ಹಾಡಾಡಿದ್ದಾರೆ ಪ್ರೇರೆ. ಬದುಕುವ ಬರದಲ್ಲಿ ಮಾಡಿದ ಪಾಪ ಬಿಡದೆ ಕಾಡಿತು ಅಳಿಸದ ಶಾಪ. ಬದುಕುವ ಬರದಲ್ಲಿ ಮಾಡಿದ ಪಾಪ ಬಿಡದೆ ಕಾಡಿತು ಅಳಿಸದ ಶಾಪ. ಏನ್ ಬೇರೆ? ಬದುಕುವ ಬರಗಾಲ, ಬದುಕುವ ಬರದಲ್ಲಿ ದೋಚ್ಕೊಳ್ಳುವಂಥದ್ದು, ಮೋಸ ಮಾಡುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಹಾದ್ರ ಮಾಡುವಂಥದ್ದು, ಕಳ್ತನ ಮಾಡುವಂಥದ್ದು, ಕುಡಿಯುವಂಥದ್ದು, ಇದೆಲ್ಲ ಬದುಕುವ ಬರದಲ್ಲಿ. ಅಂದರೆ ಮನುಷ್ಯನಿಗೆ ದಾಹ ತೀರ್ತಾ ಇಲ್ಲ ಪ್ರೇರೆ. ಏನು ಮಾಡಿದ್ರು ದಾಹ ತೀರ್ತಾ ಬರ, ಹೊಟ್ಟೆಗೆ ಬರ, ಬಟ್ಟೆಗೆ ಬರ, ಎಲ್ಲದಕ್ಕೂ ಬರ ಬಂದ್ಬಿಟ್ಟಿದೆ ಪ್ರೇರೆ. ಇದ್ರೂ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಮನುಷ್ಯನಿಗೆ ಆಸೆಯು ಹೆಚ್ಚಾಗಿ ಬಸರಾಗಿ ಪಾಪವನ್ನು ಹೇರ್ತಾ ಇದ್ದಾರೆ ಪ್ರೇರೆ. ಆಸೆಯು ಬಸರಾಗಿ ಪಾಪವನ್ನು ಹೇರುವುದು, ಪಾಪವು ತುಂಬ ಬೆಳೆದು ಮರಣವನ್ನು ಹಡಿತಾ ಇದೆ. ನಮ್ಮ ಧರ್ಮ ಕಾರ್ಯ ಎಲ್ಲ ಹೊಲೆಯ ಬಟ್ಟೆ ಅಂತಿದೆ ಅಂತೆ ಪ್ರೇರೆ. ನಾನೊಂದು ಸೇಟು ಜನಾಂಗದಲ್ಲಿ ಬಂದಂಥ ಮನುಷ್ಯನಾಗಿದ್ದೇನೆ ಪ್ರೇರೆ. ಸೇಟು ಜನಾಂಗ. ನಮ್ಮ ಸೇಟು ಜನಾಂಗದಲ್ಲಿ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಏನು ಮಾಡ್ತಾ ಇದ್ರು ಅಂದರೆ, ನಮ್ಮ ತಂದೆಯವರು ಗಂಗಾ ನದಿ ಅಂತ ಇದೆ ಪ್ರೇರೆ, ಡೆಲ್ಲಿ ಕಡೆ, ಓಕೆನಾ? ಆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ರು ಪ್ರೇರೆ. ನನ್ನ ಪಾಪ ವರ್ಷ ಹೋಗಿ ಪಾಪ ತೊಳ್ಕೊ ಬರ್ತಾ ಇದ್ರು ಅಂತ ಅವ್ರು ಅಂದ್ಕೊಂಡಿದ್ರು. ಒಂದು ವರ್ಷ ಹೋಗೋದು, ಪಾಪ ತೊಳ್ಕೊಬರೋದು, ತಿರ್ಗಾ ಅದೇ ಕುಡ್ತನ, ವ್ಯಭಿಚಾರ, ಅದೇ ಮುಂತಾದ ದುಶ್ಚಟಗಳು. ಅಂದರೆ ಪ್ರೇರೆ, ನೀರಿನಲ್ಲಿ ಸ್ನಾನ ಮಾಡಿದ್ರೆ, ಅರ್ಥ ಮಾಡ್ಕೊಳ್ಳಿ, ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ತೊಳೆಯಲ್ಬಿಡುತ್ತಾ? ಒಂದು ಚೂರು ಜ್ಞಾನ ಓಡಿಸಿ ಪ್ರೇರೆ. ನೀರಲ್ಲಿ ಸ್ನಾನ ಮಾಡಿದ್ರೆ, ಅಂದರೆ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಅಶುದ್ಧತ್ವವು ತೊಳೆಯಲ್ಪಡುತ್ತಾ ಪ್ರೇರೆ? ಅಮಾಯಕರು ಪ್ರೇರೆ ನಾವು. ಒಂದು ಸಾರಿ ಅದೇ ನೀತಿಯಲ್ಲಿ ಇರುವಂಥ ನೀರಲ್ಲಿರುವಂಥ ಮೀನನ್ನು ಹೋಗಿ ವಿಚಾರಿಸು. ಮೀನಲ್ಲಿರುವಂಥ ವಾಸನೆ ಅಷ್ಟು ವರ್ಷದಿಂದ ಮುಳುಗಿದ್ರೂ ಅದರಲ್ಲಿರುವಂಥ ದುರ್ವಾಸನೆ ಹೋಗಲಿಲ್ಲ. ನನಗೆ ನಿನಗೆ ಅಂಟಿರುವಂಥ ಈ ಪಾಪ ಎಂಬುವಂಥ ಭಯಂಕರವಾದ ರೋಗವು ಹೇಗೆ ಹೋಗಲು ಸಾಧ್ಯ? ಮನುಷ್ಯನು ತನ್ನ ಚಾತುರ್ಯದಿಂದ ತನ್ನ ಪಾಪಗಳನ್ನು ತೊಳ್ಕೊಳ್ಳೋದು ಅಸಾಧ್ಯ ಪ್ರೇರೆ, ಸಾಧ್ಯವಿಲ್ಲ ಅದು. ಅದಕ್ಕೆ ದೇವರ ಮಹಾಕೃಪೆ ಬೇಕಾಗಿದೆ, ಮಹಾದಯೆ ಬೇಕಾಗಿದೆ ದೇವರದು. ನಮ್ಮ ಜ್ಞಾನದಿಂದ, ನಮ್ಮ ವಿವೇಕದಿಂದ ಪ್ರೇರೆ. ಮತ್ತೊಂದು, ನಮ್ಮ ಸೇಟು ಜನಾಂಗದಲ್ಲಿ ಇರುವೆಗಳಿಗೆ ಆಹಾರ ಹಾಕುವಂಥದ್ದು. ಏನು ಪ್ರೇರೆ? ಇರುವೆಗಳಿಗೆ ಆಹಾರ ಅಂದರೆ ನನ್ನ ಪಾಪ ಕ್ಷಮಿಸಲ್ಪಡುತ್ತೆ, ನನ್ನ ದೋಷ ಎಲ್ಲ ಪರಿಹಾರವಾಗುತ್ತೆ. ನೀನೇನಾದ್ರು ಇರುವೆಗೆ ಆಹಾರ ಹಾಕಲಿಲ್ಲ ಅಂತ ಅದೇನಾದ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದ? ಓಲಿ ನಾನು ಇದು ತಿಂತಾ ಇದ್ದೀನಿ, ನಿನ್ನ ಪಾಪ ಪರಿಹಾರ ಆಗುತ್ತಂತ ಆ ಪಾಪ ಏನಾದರೂ ಇರುವೆ ಕೈಯಲ್ಲಿ ಪರಿಹಾರ ಮಾಡೋಕ್ಕಾಗುತ್ತಾ? ಆ ಹೊಳೆಗಳ ನೀರಲ್ಲಿ ಇರುವಂಥ, ಆ ನೀರಿನ ಹೊಳೆಯಲ್ಲಿರುವಂಥ ಹೊಳೆಯು ನಮ್ಮ ಪಾಪಗಳು, ನಮ್ಮ ಅಶುದ್ಧತ್ವವನ್ನು ತೊಳೆಯೋದಕ್ಕೆ ಆಗುತ್ತಾ ಅಂತೀರಾ? ಸಾಧ್ಯ ಇಲ್ಲ ಪ್ರೇರೆ, ಅದು ಅಸಾಧ್ಯ. ನೀರಲ್ಲಿರುವಂಥ ದುರ್ವಾಸನೆ ಹೋಗ್ತಾ ಇಲ್ಲ ಅಂದರೆ ಪ್ರೇರೆ, ನಿಮ್ಮ ಪಾಪಗಳು ಹೇಗೆ ಹೋಗೋದಕ್ಕೆ ಸಾಧ್ಯ? ಅದು ಸಾಧ್ಯನಾ? ಅಸಾಧ್ಯ ಪ್ರೇರೆ. ಅದು ಮೊದಲೊಂದು ವಚನ ಸಿಕ್ಕಿದ್ರೆ ಅದು ನಿಮ್ಮ ಒಳಿತಿಗಾಗಿ ಓದ್ತೀನಿ. ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ರೇರೆ. ಮತ್ತೊಂದು ವಚನದಲ್ಲಿ ಬರೆಯಲ್ಪಡುತ್ತೆ ಪ್ರೇರೆ, ಯೆಶಾಯದ ಯೆರೆಮೀಯದಲ್ಲಿರ್ಬೋದು, ನೀನು ಬಹಳ ಚೋಳನ್ನು ಹಾಕಿಕೊಂಡು ಸಬ್ಬಿನಿಂದ ನೀನು ತೊಳಕೊಂಡರೂ ನಿನ್ನ ಅಶುದ್ಧತ್ವವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ ಅಂತ ಪರಮಾತ್ಮನು ಹೇಳ್ತಾರೆ.
ನೀನು ಬಹಳ ಸಬ್ಬು ಅಂದರೆ ಈ ಕಾಲದಲ್ಲಿ ಸೋಪು, ಶಾಂಪು ಮುಂತಾದಂಥದ್ದು, ಡ್ಯಾಂಡ್ರಫ್ ಹೋಗುವಂಥದ್ದು ಮತ್ತು ಕಂಡೀಷ್ನರ್ ಏನೆಲ್ಲ ಹಾಕೊಂಡು ನಿನ್ನ ದೇಹದ ಕೊಳೆಯನ್ನು ತೊಳ್ಕೊತಾ ಇದೆಯಲ್ಲ, ಈ ಥರ ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಎಲ್ಲೇ ಹೋಗಿ ಸ್ನಾನ ಮಾಡಿದರು, ಎಷ್ಟೇ ಇರುವಾಗ ನಿನ್ನ ಆಹಾರವನ್ನು ಉಣಬಡಿಸಿದರು, ಎಷ್ಟೇ ನೀನು ಯಾತ್ರೆಗಳನ್ನು ಮಾಡಿದರೂ ದೇವರು ಹೇಳ್ತಾ ಗೊತ್ತಾ, ನಿನ್ನ ಧರ್ಮದ ಕಾರ್ಯದಿಂದ ನಿನ್ನ ಅಧರ್ಮವನ್ನು ಅಳಿಸ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಮಹಾದೇವರ ಕೃಪೆ ಬೇಕು, ಮಹಾದೇವರ ದಯೆ ಬೇಕು, ಮಹಾದೇವರ ರಕ್ತ ಪ್ರೋಕ್ಷಿತವಾಗಬೇಕು. ಆವಾಗಲೇ ನಮ್ಮ ಪಾಪಕ್ಕೆ ಪರಿಹಾರ ಆಗುತ್ತದೆ ಪ್ರೇರೆ. ನಿಜ ಪ್ರೇರೆ ಈ ಮಾತು. ಇದೇ ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 10ನೇ ವಚನ ನೋಡಿಕೊಂಡು 64:10. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ರಕ್ಷಣೆ ಎಂಬುವಂಥ ವಸ್ತ್ರ ಬೇಕು. ಅಂಜೂರದ ಎಲೆಯಿಂದ ನಮ್ಮ ಪಾಪ ಪರಿಹಾರ ಆಗಲ್ಲ. ಆದಾಮನ ಸ್ವಭಾವವುಳ್ಳವರೇ, ನಮ್ಮ ಧರ್ಮದ ಕಾರ್ಯಗಳಿಂದ, ನಮ್ಮ ಏನಂತೀವಿ ವಾಕ್ಚಾತುರ್ಯದಿಂದ ನಮ್ಮ ಪಾಪಗಳು ಪರಿಹಾರವಾಗಲ್ಲ. ಇದು ಸತ್ಯ, ಈ ಮಾತು ಸುಳ್ಳಲ್ಲ. ನದಿಗಳಲ್ಲಿ ಮುಳುಗಿದರೂ ಏನು ಮಾಡಿದ್ರೂ ಆಗಲ್ಲ. ದೇವರ ಮಹಾದಯೆ ಬೇಕು. ರಕ್ತ ಪ್ರೋಕ್ಷಿತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು ನೀವು. ಈ ಮಾತು ನಿಜ ಪ್ರಿಯರೇ. ನಿಮಗೆ ಮನಸ್ಸಿಗೆ ನೋವಾಗ್ಬೋದು, ಆದರೆ ಏನು ಮಾಡೋದು, ಸತ್ಯ ಯಾವತ್ತಿದ್ರೂ ಕಹಿನೇ ಇರುತ್ತೆ. ಡಾಕ್ಟ್ರಿಗೆ ಮಾತ್ರೆ ಬರ್ಸ್ಕೊಂಡು ಬಂದಾಗ ಡಾಕ್ಟ್ರು ನಮಗೆ ಜೇಮ್ಸ್ ಅಂತ ಸ್ವೀಟ್ ಟ್ಯಾಬ್ಲೆಟ್ಸ್ಗಳು ಕೊಡಲ್ಲ. ಜೇಮ್ಸ್ ಬರುತ್ತೆ ನೋಡಿ, ಚಿಕ್ಕ ಮಕ್ಕಳು ತಿಂತಾರೆ ನೋಡಿ, 10 ರೂಪಾಯಿ ಪ್ಯಾಕೆಟಲ್ಲಿ ಕಲರ್ ಆಗಿರುತ್ತೆ. ಅದು ಟ್ಯಾಬ್ಲೆಟ್ಸ್ ಥರ ಇರುತ್ತೆ, ಬಹಳ ರುಚಿ ಇರುತ್ತೆ ಅಲ್ವಾ, ಚಾಕ್ಲೇಟ್. ಆ ಥರ ಇರಲ್ಲ ಡಾಕ್ಟರ್ ಬರ್ಕೊಡೋದು. ಕಹಿ ಇರುತ್ತೆ, ಟಾನಿಕು ವಿಷದಂತೆ ಇರ್ತದೆ, ನುಂಗಿದ್ರೆ ರೋಗ ಗುಣವಾಗುತ್ತೆ. ಈ ವಾಕ್ಯ ಎಂಬುದು ಔಷಧಿ. ಇದು ನಮ್ಮ ಆತ್ಮದ ರೋಗಕ್ಕೆ ಬೇಕಾಗಿರುವಂಥ ಔಷಧಿ. ಇದು ನಿಜ ಪ್ರೇರೆ. ಇದು ಕೇಳಬೇಕಾದ್ರೆ ಕಹಿನೇ ಅನಿಸುತ್ತೆ. ಇದನ್ನು ನಮ್ಮ ಮನಸ್ಸಾರೆ ಸ್ವೀಕಾರ ಮಾಡಿಕೊಳ್ಳುವಾಗ ಇದು ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದು. ದೇಹ ರಕ್ಷಿಸಕ್ಕೆ ಡಾಕ್ಟರ್ ಕೊಡುವಂಥ ಔಷಧಿಗಳಿವೆ, ಟಾನಿಕ್ಗಳಿವೆ. ನಮ್ಮ ಆತ್ಮದ ರೋಗವನ್ನು ಗುಣಪಡಿಸಲು ದೇವರ ವಾಕ್ಯ ಮಾತ್ರ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಾಕ್ಯ, ಶಾರೀರಕ್ಕೆ ಅಲ್ಲ. ಆ ತಂದೆಯಾದ ಪರಮಾತ್ಮನು ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ಧರಿಸ್ತಾ ಇದ್ದಾರೆ ಯೇಸು ಕ್ರಿಸ್ತನ ಮೂಲಕ, ದೀಕ್ಷಾ ಸ್ನಾನದ ಮೂಲಕ, ಪಾಪ ನಿವಾರಣೆಯ ಮೂಲಕ. ರಕ್ತ ಪ್ರೋಕ್ಷಣವಿಲ್ಲದೆ ಪಾಪ ಪರಿಹಾರವಿಲ್ಲ. ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತವೆ. ಆ ರಕ್ತವೇ ಯಜ್ಞದ ಕುರಿಯಾದಾತನ ಯೇಸು ಕ್ರಿಸ್ತನ ದೇಹದಿಂದ ಸುರಿಯಲ್ಪಟ್ಟಂಥ ರಕ್ತ. ಅರ್ಥ ಆಗ್ತಾ ಇದೆ ಪ್ರೇರೆ ದೇವರ ಮಾತುಗಳು? ಎಷ್ಟು ಜನಕ್ಕೆ ಅರ್ಥ ಆಯ್ತಾ ಇದೆ ಗೊತ್ತಿಲ್ಲ ಪ್ರೇರೆ, ಆದರೆ ಈ ಮಾತುಗಳು ಸತ್ಯ ಪ್ರೇರೆ. ನಿಜವಾಗಿ ಹೇಳ್ತಾ ಇದ್ದೀನಿ ಪ್ರೇರೆ. ಮುಚ್ಚುಮರೆ ಮಡಗಿ ನಿಮ್ಮ ಹತ್ರ ಏನು ಲಾಭ ಪಡಿಬೇಕಾ ನನಗೆ, ಅಥವಾ ನನಗೇನಾದರೂ ಕಾಣಿಕೆ ಕೊಡಿ ಅಂತ ಇದ್ದೀನ? ಅಲ್ಲ, ನಾನು ಸ್ವಲಾಭಕ್ಕೋಸ್ಕರ ಹೇಳ್ತಾ ಇದ್ದೀನ ಪ್ರೇರೆ. ಇದು ನನಗೇನು ಲಾಭ ಇದೆ ಹೇಳಿ? ಏನು ಲಾಭ ಇದೆ? ಆ ದೇವರು ನನ್ನ ಜೀವನ ಉಳಿಸಿದನ ಪ್ರೇರೆ. ಭಯಂಕರವಾದಂಥ ದುರ್ಮರಣದಲ್ಲಿ ಹೋಗ್ಬೇಕಾಗಿತ್ತು ನನ್ನ ಜೀವನ. ಪಾಪದ ಅಮಲಿನಲ್ಲಿ ಪಾಪ ಪರಿಹಾರಕ್ಕೋಸ್ಕರ ಅನೇಕ ಕಡೆ ಅನೇಕ ದೇವಸ್ಥಾನಗಳು, ಅನೇಕ ಉರುಳು ಸೇವೆಗಳು, ಅನೇಕ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು, ಹರಕೆಗಳನ್ನು ಕಟ್ಕೊಳ್ಳುವಂಥದ್ದು ನಿಜವಾಗ್ಲೂ ಆಗಲಿಲ್ಲ ಪ್ರೇರೆ. ಅದಕ್ಕೆ ಭಕ್ತನೊಂದು ಹಾಡಿದಾನೆ, ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ನದಿಗಳಲ್ಲಿ ಮುಳುಗಿ ಬಂದೆ ಹರಕೆಗಳ ನೀಡ ಬಂದೆ, ನದಿಗಳಲ್ಲಿ ಮುಳುಗಿ ಬಂದೆ ಹರಕೆಗಳ ನೀಡ ಬಂದೆ. ಕೊನೆಯಲ್ಲಿ ನಿನ್ನಲ್ಲೇ ಕಂಡುಕೊಂಡೆನ, ಕೊನೆಯಲ್ಲಿ ಯೇಸುವಲ್ಲೇ ಕಂಡುಕೊಂಡೆನ. ಎಂಥವಳಿ ದೇವರು ನೀ ಯೇಸುವೆ, ನನ್ನ ಪಾಪ ದೂರವಾಯಿತಲ್ಲ ನಿನ್ನ ನಂಬಲು. ಬೆಟ್ಟಗಳನ್ನು ಸುತ್ತೆ, ಗುಡ್ಡಗಳನ್ನು ಸುತ್ತೆ, ಹರಕೆಗಳನ್ನು ಕಟ್ಕೊಂಡೆ, ಉಳ್ಳು ಸೇವೆ ಮಾಡಿದೆ, ಮಾಟ ಮಂತ್ರ ಮಾಡಿಸ್ದೆ, ನದಿಗಳಲ್ಲಿ ಮುಳುಗಿದೆ, ಎಲ್ಲೂ ಸಿಗಲಾರ್ದಂಥ ಬಿಡುಗಡೆ ಕೊಟ್ಟನು ಪ್ರೇರೆ. ಆತನ ಹೆಸರು ಏನು ಗೊತ್ತಾ? ಬಿಡುಗಡೆ ನಾಯಕನು ಆತನು.
ಬಿಡುಗಡೆ ನಾಯಕನು, ಕಟ್ಟಲ್ಪಟ್ಟಂಥ ದುಷ್ಟಶಕ್ತಿಯಿಂದ ನಿನ್ನನ್ನು ಬಿಡಿಸಲು ಯೇಸು ಕ್ರಿಸ್ತನು ಮಹಾಪ್ರಭಾವವುಳ್ಳವನು, ಭಯಂಕರ ಶಕ್ತಿಶಾಲಿ ಆತನು. ಭಯಂಕರ ಶಕ್ತಿಶಾಲಿ ನಾವೇನು ಅನ್ಕೋತೀವಿ? ಖಡ್ಗ, ಮಚ್ಚು, ಲಾಂಗು ತಲೆ ಹಿಡ್ಕೊಂಡ್ರೆ ನಾವು ಶಕ್ತಿಶಾಲಿ ಅನ್ಕೋತೀವಿ ಅಲ್ವಾ? ಪ್ರೀತಿಯಿಂದ ತಾಯಿ ಕರೀತಾಳಲ್ವ, ತಾಯಿ ಖಡ್ಗ, ಮಚ್ಚು, ಚಾಕು, ಗನ್ ಹಿಡ್ಕೊಂಡು ತಲೆ ಹಿಡ್ಕೊಂಡು ಕರೆದ್ರೆ ನೀವು ಬರ್ತೀರಾ? ಹೋಗ್ತೀರಾ ಅಮ್ಮನ ಹತ್ರ? ಅಪ್ಪನ ಹತ್ರ ಹೋಗ್ತೀರಾ ಇದನ್ನೆಲ್ಲ ಹಿಡ್ಕೊಂಡಿದ್ರೆ? ಮತ್ತೆ ಹೇಗೆ ಪ್ರಿಯರೇ ಹೋಗ್ತಾ ಇದ್ದೀರಾ ನೀವು? ಯೇಸು ಪ್ರಭು ಕೈ ಚಾಚಿ ಪ್ರೀತಿಯಿಂದ ಕರೀತಾ ಇದ್ದಾನೆ ಪ್ರಿಯರೇ. ಗಾಯ ಮಾಡ್ಕೊಂಡಿದ್ದಾನೆ ಆತನು, ಆ ಗಾಯಕ್ಕೆ ಔಷಧಿ ಹಚ್ಚಬಾ ಅಂತ ಕರೀತಾ ಇದ್ದಾನೆ ಆತನು. ಗಾಯ ಮಾಡ್ಕೊಂಡಿದ್ದಾನೆ. ಯಾರಿಗೋಸ್ಕರ? ಯಾರಿಗೋಸ್ಕರ ಪ್ರಿಯರೇ? ನನಗೋಸ್ಕರ, ನಿನಗೋಸ್ಕರ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡ್ಬೋದು, ಆದರೆ ಅನೀತಿವಂತರು, ಭ್ರಷ್ಟರಾದಂಥ ನಮಗೋಸ್ಕರ ಯಾರು ಪ್ರಾಣ ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನಲ್ವಾ? ಈ ವಿಷಯ ಯಾಕೆ ನೀವು ಅರ್ಥಕೊಳ್ಳೋದಕ್ಕೆ ಇಷ್ಟಪಡ್ತಾರ ಪ್ರಿಯರೇ? ಯಾಕೆ ನೀವು ಇದನ್ನು ಹುಡುಕ್ತಾ ಇಲ್ಲ? ಫಿಲಮ್ ಟಾಕೀಸ್ಗಳನ್ನ ಹುಡುಕ್ತಾ ಇದ್ದೀವಿ, ವೇಷವಾಟಿಕೆ ಮಾಡಿಸಿಕೊಳ್ಳುವಂಥ ಸ್ತ್ರೀಗೆ ಹುಡುಕ್ತಾ ಇದ್ದೀವಿ, ಸಿಗರೆಟ್ ಪ್ಯಾಕ್ ಅಂಗಡಿನ ಹುಡುಕ್ತಾ ಇದ್ದೀವಿ, ಪಬ್ಗಳನ್ನು ಹುಡುಕ್ತಾ ಇದ್ದೀವಿ, ಕ್ಲಬ್ಗಳನ್ನು ಹುಡುಕ್ತಾ ಇದ್ದೀವಿ. ಎಲ್ಲಿ ಸುಖ ಸಿಗುತ್ತೋ, ಕ್ಷಣಿಕವಾದಂಥ ಸುಖ ಎಂಜಾಯ್ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ಆದರೆ ಸತ್ಯವೇದ ಗ್ರಂಥದಲ್ಲಿ ಇರುವಂಥ ಯೇಸು ಸ್ವಾಮಿಯ ಮನಸ್ಸನ್ನು, ಆ ಪರಮಾತ್ಮನ ಮನಸ್ಸನ್ನು ನಾವು ಹುಡುಕ್ತಾ ಇದ್ದೀವ? ಒಂದು ಸಾರಿ ಬೈಬಲಾದರೂ ಓದೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವ? ಮತಗ್ರಂಥ ಅಂತ ಮುದ್ರೆ ಹಾಕಿದ್ದೀವಿ ಪ್ರಿಯರೇ. ಮತಗ್ರಂಥ ಅಲ್ಲ ಇದು ಪ್ರಿಯರೇ, ಮನುಷ್ಯನನ್ನು ಮಾನಸಾಂತರ ಪಡಿಸುವಂಥ ಗ್ರಂಥ, ಮನುಷ್ಯರಿಗೋಸ್ಕರ ಕೊಡಲ್ಪಟ್ಟಂಥ ಪ್ರೇಮ ಗ್ರಂಥ ಇದು. ಪ್ರೇಮ ಗ್ರಂಥ ಇದು. ತನ್ನ ರಕ್ತದಿಂದ ಬರೆದಿದ್ದಾನೆ ಪ್ರೇರೆ. ಪ್ರತಿಯೊಂದು ಮಾತು ಆತನ ಆತ್ಮನಿಂದ ಬರೆಸಿದ್ದಾನೆ ಪ್ರೇರೆ. ದೇವರಿಗೆ ಇರುವಂಥ ಕ್ಯಾರೆಕ್ಟರ್ ಎಂಥದ್ದು, ಆ ದೇವರ ಮನಸ್ಸಲ್ಲಿ ಮನುಷ್ಯರಿಗೋಸ್ಕರ ಇರಬೇಕಾಗಿರುವಂಥ ಸ್ವಭಾವಿಕ ಎಂಥದ್ದು ಅಂತ ತಿಳಿಸುವುದೇ ಸತ್ಯವೇದ ಗ್ರಂಥವಾಗಿದೆ ಪ್ರೇರೆ. ಮತ್ತೇನು ಇಲ್ಲ ಇದರಲ್ಲಿ, ಮತ್ತೇನಿದೆ? ಏನೂ ಇಲ್ಲ ಇದರಲ್ಲಿ. ನೀವು ಒಂದು ಸಾರಿ ಓದಿ ಪ್ರೇರೆ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಓದಿ, ಅಥವಾ ಬೇಡ ಮತ್ತಾಯದಿಂದ ಪ್ರಕಟಣೆ ಗ್ರಂಥದವರೆಗೂ ಓದಿ. ದೇವರ ಮನಸ್ಸು, ದೇವರ ಸ್ವಭಾವ, ದೇವರ ಪ್ರೀತಿ ನಿಮ್ಗೆ ಅರ್ಥ ಆಗುತ್ತೆ ಪ್ರೇರೆ. ಓದಲಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಪ್ರೇರೆ? ಮದುವೆ ಆದರೆ ಸಂಸಾರ ಎಂಥದಂತ ಗೊತ್ತಾಗುತ್ತೆ, ಏಟ್ ಬಿದ್ದರೆ ನೋವು ಎಂಥದಂತ ಗೊತ್ತಾಗುತ್ತೆ, ಆಹಾರ ತಿಂದರೆ ರುಚಿ ಎಂಥದಂತ ಗೊತ್ತಾಗುತ್ತೆ. ಈ ಬೈಬಲ್ ಗ್ರಂಥನೂ ನೀವು ಓದಿದ್ರೇ ಅರ್ಥ ಆಗೋದು ದೇವ್ರು ಎಂಥವ್ರು ಅಂತ. ಇಲ್ಲದರೆ ಹೇಳಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ? ಆದರೂ ನಾನು ಹೇಳೋದಕ್ಕೆ ಪ್ರಯಾಸ ಪಡ್ತೇನೆ. ಯಾಕೆ ಗೊತ್ತಾ? ಎಲ್ಲೋ ಒಂದು ಮಾತು ಯಾರಿಗಾದ್ರೂ ಹಿಡ್ಕೊಳುತ್ತೋ ಅಂತ ಒಂದು ಉದ್ದೇಶ ಅಷ್ಟೇ. ನನಗೂ ಒಂದು ದಿವಸ ಈ ಮಾತು ಹಿಡ್ಕೊತು. ಅಂಧಕಾರದ ದೊರೆತನದಂಥ ನನ್ನ ಜೀವಿತವನ್ನು ಪ್ರೇರೆ ದೇವ್ರು ಕಾಪಾಡಿದ್ರು. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಪ್ರೇರೆ, ಇನ್ನೇನು ಇಲ್ಲ ಪ್ರೇರೆ. ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಈ ಸತ್ಯವಾಕ್ಯಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆದಿಕಾಂಡನ ನೋಡ್ದಲ್ಲ ಪ್ರೇರೆ, ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಯನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. 4ನೇ ಅಧ್ಯಾಯ 1ನೇ ವಚನ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಏಬೇಲನು ಹೆತ್ತಳು. ಏಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ ಕೋಪಿಸಿಕೊಂಡು, ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಲ್ಪಡುತ್ತೆ. ಅನೇಕರಿಗೆ ಪೊಲೀಸರು ಭಯ ಪಡ್ತಾ ಇರ್ತೀವಿ. ಪೊಲೀಸವ್ರು ಕಂಡ್ರೆ ಎಂಥವ್ರ ಭಯ? ಕಳ್ಳರ ಭಯ, ಸುಳ್ಳು ಹೇಳೋರ್ ಭಯ, ವ್ಯಭಿಚಾರ ಮಾಡೋರ್ ಭಯ, ಕುಡಿದು ಗಾಡಿ ಓಡಿಸೋರ್ ಭಯ. ತಪ್ಪು ಮಾಡಿದ್ರೆ ಭಯ ಬರುತ್ತೆ ಅಲ್ವಾ? ಅಂದರೆ ಮನಸ್ಸಾಕ್ಷಿ ಗೊತ್ತಿರುತ್ತೆ ಪ್ರೇರೆ. ಅರ್ಥ ಮಾಡ್ಕೊಳ್ಳಿ. ಯಾರು ಗೊತ್ತಾಗುತ್ತೆ ಇಲ್ವೋ, ನಮ್ಮ ಮನಸ್ಸೈತಲ್ಲ, ಆ ಮನಸ್ಸು ಸಾಕ್ಷಿ ಹೇಳುತ್ತೆ ನೀನು ಪಾಪ ಮಾಡ್ತಾ ಇದೆಯಾ, ನೀನು ತಪ್ಪು ಮಾಡ್ತಾ ಇದೆಯಾ.
ಇದು ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಸಾಕ್ಷಿ. ಯಾರು ಹೇಳಬೇಕಾಗಿಲ್ಲ ನಮ್ಗೆ ಸಾಕ್ಷಿ ಪ್ರಿಯರೇ. ದೇವರಿಗೆ ನಮಗೆ ಬರುವಾಗ ಮಧ್ಯದಲ್ಲಿ ಸಾಕ್ಷಿ ಮೂರನೇ ವಿಷಯ ಬೇಕಾಗಿಲ್ಲ, ಮೂರನೇ ವ್ಯಕ್ತಿ ಬೇಕಾಗಿಲ್ಲ. ಕೋರ್ಟಲ್ಲಿ ಬೇಕಾಗುತ್ತೆ, ಈ ದೇಶದ ಈ ಲೋಕದ ಕಾನೂನು ಬೇಕಾಗುತ್ತೆ. ಅಲ್ಲೇನು ಗೊತ್ತಾ ಸಾಕ್ಷಿ? ನಮ್ಮ ಮನಸ್ಸೇ ಸಾಕ್ಷಿ. ದೇವರು ಎಲ್ಲಿ ಮಡಗಿದ್ದಾರೆ ಗೊತ್ತಾ ಸಾಕ್ಷಿ? ನಮ್ಮಲ್ಲೇ ಮಡಗಿದ್ದಾರೆ, ನನ್ನಲ್ಲೇ ಮಡಗಿದ್ದಾರೆ, ನನ್ನ ಹೃದಯದಲ್ಲೇ ಇಟ್ಟಿದ್ದಾರೆ. ಅರ್ಥ ಆಯ್ತಾ ತಪ್ಪೇ? ನಮ್ಮ ಮನಸ್ಸಿಗೆ ವಿರುದ್ಧವಾದಂಥ ತಪ್ಪನ್ನು ಮಾಡಿ ಭಯ ಪಡುವುದೇಕೆ? ಈ ದಿನ ದೇವರ ಬಳಿಯಲ್ಲಿ ಬರೋದಕ್ಕೆ ಯಾಕೆ ಸಂಕೋಚ, ಯಾಕೆ ಭಯ? ಬೈಬಲಲ್ಲಿರುವಂಥ ಸತ್ಯವೇದ ಗ್ರಂಥಗಳು ನಮ್ಮ ಪಾಪಗಳನ್ನು ಕನ್ನಡಿಯಾಗಿ ತೋರಿಸಿದಂಥ ಅನೇಕರ ಭಯನ. ಒಂದು ಗ್ರಾಮದಲ್ಲಿ ಪ್ರೇರೆ ಕಳ್ತನ ಮಾಡಕ್ಕೊಬ್ಬ ಕಳ್ಳನ ಹೋಗ್ತಾನೆ ಪ್ರೇರೆ. ಕಳ್ತನ ಮಾಡಕ್ಕೆ ಕಳ್ಳನ ಹೋಗುವಾಗ ಯಜಮಾನನು ಸಾಕಿದಂಥ ನಾಯಿ ಬೊಗಳುತ್ತದೆ ಪ್ರೇರೆ. ಬೊಗಳುವಾಗ ಕಳ್ತನ ಮಾಡಬೇಕಾದ್ರೆ ಯಜಮಾನನು ಬಂದು ಟಾರ್ಚ್ ಹಾಕ್ತಾನೆ ಪ್ರೇರೆ. ಟಾರ್ಚ್ ಆ ಕೋಪದಲ್ಲಿ ಯಜಮಾನನ ಮುಖ ನೋಡ್ಬಿಟ್ಟ ಅಂತ ಏನು ಮಾಡಿದ್ರೆ ಗೊತ್ತಾ? ಆ ಯಜಮಾನನನ್ನು ಸಾಯಿಸ್ಬಿಡ್ತಾರೆ ಬೇರೆ. ಅಂದರೆ ನೀವು ದುಷ್ಟ ಕಾರ್ಯಗಳನ್ನು ಮಾಡಬೇಕಾದ್ರೆ ಯಾರಾದರೂ ನೋಡಿದಾಗ ನೀವು ಅವನು ನೋಡಿ ಸಹಿಸ್ಕೊಳ್ಳಲ್ಲ. ಈಗ ಹೇಳಿ, ನಾವು ಮಾಡುವಂಥ ಪ್ರತಿಯೊಂದು ಕೃತ್ಯಗಳು ದೇವರು ಕನ್ನಡಿಯಾಗಿ ನೋಡ್ತಾ ಇದ್ದಾರೆ, ಟಾರ್ಚ್ ಹಾಕಿ ನೋಡ್ತಾ ಇದ್ದಾರೆ. ಏನು ಗೊತ್ತಾ ಟಾರ್ಚು? ಆಕಾಶ ನೋಡಿ ಒಂದ್ಸರಿ. ತಪ್ಪು ಮಾಡ್ಬೇಕಾದ್ರೆ ನಾವು ಎಡಕ್ಕೆ ನೋಡ್ತೀವಿ, ಬಲಕ್ಕೆ ನೋಡ್ತೀವಿ, ಮ್ಯಾಗಡೆ ನೋಡಲ್ಲ. ಹಿಂದ್ಗಡೆ ನೋಡ್ತೀವಿ, ಮುಂದ್ಗಡೆ ನೋಡ್ತೀವಿ, ಮ್ಯಾಗಡೆ ನೋಡಲ್ಲ. ಚಂದ್ರನು ನೈಟ್ ಮೋಡಲ್ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾನೆ ನಮ್ಮ ಕೃತ್ಯಗಳು. ಓಕೆನಾ? ಹಗಲೊತ್ತಲ್ಲಿ ಸೂರ್ಯನ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾನೆ. ಓಕೆನಾ? ಇವೆರಡು ಇಲ್ಲೇ ಗುಪ್ತವಾಗಿ ಮಾಡ್ತೀವ ಮನೆಯೊಳಗಡೆ. ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಗೆ ರೆಕಾರ್ಡಿಂಗ್ ಮಾಡ್ಕೋತಾ ಇದೆ ಬೇರೆ. ಈ ಮಾತು ಸತ್ಯ. ನಮಗೆ ಗೊತ್ತಿಲ್ದಿರಂಗೆ ಗೂಗಲ್ ಅವ್ರಿಗೆ ಮುಂತಾದ ಆ್ಯಪ್ಗಳಿಗೆ ನಮ್ಮ ಬಾಯ್ ಡೇಟಾ ಎಲ್ಲ ಹೋಗಿರ್ತದೆ. ಆಲೋಚನೆ ಮಾಡಿದ್ದೀವಿ ಒಂದ್ಸರಿ. ನಾವು ತೆಗ್ದಿರೋಂಥ ಫೋಟೋ, ನಮ್ಮ ವಿಡಿಯೋಗಳು, ನಮ್ಮ ಸಂಬಂಧಿಕರ ಮನೆಗಳ ಎಲ್ಲ ಡಾಟಾಗಳು ಹೊಟ್ಟೋಗಿರ್ತದೆ ಅವ್ರ ಹತ್ರ. ಅಂದರೆ ಫೋನ್ ನಂಬರ್ಗಳೆಲ್ಲ ಹೊಟ್ಟೋಗಿರ್ತದೆ. ಕೆಲವು ನೋಡಿ ಆ್ಯಪ್ಗಳಲ್ಲಿ ಸಾಲ ಮಾಡ್ಕೊಂಡಾಗ ಆ ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ಗೊತ್ತಾ? ಇವರು ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ದೇವ್ರ ಹತ್ರ ಸೂರ್ಯನ ಬೆಳಕಿನ ಸಾಲ, ಚಂದ್ರನ ಬೆಳಕಿನ ಸಾಲ, ಉಸಿರಾಟದ ಸಾಲ, ಆಹಾರದ ಸಾಲ, ಬದುಕ್ತಾ ಇರೋದು ದೇವರಿಂದ. ಇವಾಗ ದೇವ್ರ ಹತ್ರ ಸಾಲ ಮಾಡ್ಕೊಂಡಿದ್ದೀವಿ. ದೇವ್ರ ಹತ್ರ ನಮ್ದೇನೈತೆ ಗೊತ್ತಾ? ಎಲ್ಲ ಡಾಟಾ ದೇವ್ರ ಹತ್ರ ಇದ್ದೀವಿ. ಹೌದಂತೀರ ಅಲ್ಲ ಅಂತೀರಾ? ದೇವ್ರ ಹತ್ರ ಏನು ತೊಗೊಳ್ತಾ ಇಲ್ಲ ನಾವು. ದೇವ್ರ ಹತ್ರ ಏನು ತೊಗೊಳ್ತಾ ಇಲ್ಲ. ಒಂದು ಪ್ರಾಂತ್ಯದಲ್ಲಿ ಬೇರೆ ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ರೋಗಿಗೆ ಆಸ್ಮಾ ಅಂದರೆ ಉಸಿರಾಟದ ತೊಂದರೆ ಆಗುತ್ತೆ. ಉಸಿರಾಟದ ತೊಂದರೆ ಆಗುವಾಗ ಆತನಿಗೆ 3 ದಿವಸ ಅಡ್ಮಿಟ್ ಮಾಡ್ತಾರೆ. ಉಸಿರಾಟದ ತೊಂದರೆಗೆ 3 ದಿವಸ ಅಡ್ಮಿಟ್ ಮಾಡುವಾಗ ಆತನಿಗೆ ಆಕ್ಸಿಜನ್ ಹಾಕಿ ಗುಣಪಡಿಸಿ ಹೊರಗಡೆ ಬಂದು ಕ್ಯಾಶ್ ಕೌಂಟರಲ್ಲಿ ಬಿಲ್ಲನ್ನು ಕಟ್ಟಬೇಕಾದ್ರೆ ಲಕ್ಷದ ಚಿಲ್ಲರೆ ಆಗಿತ್ತು. ಏನಾಗಿತ್ತು? ಲಕ್ಷದ ಚಿಲ್ಲರೆ ಆಕ್ಸಿಜನ್ ಬಿಲ್ ಆಗಿತ್ತು. ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಆಕ್ಸಿಜನ್ ಬಿಲ್ಲು ಲಕ್ಷದ ಚಿಲ್ಲರೆ ಆಗಿತ್ತು. ಆತನು ಒಂದು ಕ್ಷಣ ಕೂಗ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಎಲ್ಲ ರೋಗಿಗಳೆಲ್ಲ ಬಂದ್ಬಿಟ್ರು ಪ್ರೇರೆ. ಎಲ್ಲ ಡಾಕ್ಟರ್ಗಳೆಲ್ಲ ಬಂದ್ಬಿಟ್ರು ಕ್ಯಾಶ್ ಕೌಂಟರ್ಗೆ. ಅವ್ನು ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ. ಬಹಳ ಹೊತ್ತು ಸಮಾಧಾನ ಮಾಡೋ ಮೇಲೆ, ಯಾಕಪ್ಪ ನೀನು ಕಟ್ಟೋದಕ್ಕೆ ಕಾಸಿಲ್ಲ ಅಂದರೆ ಹೋಗು, ಯಾಕೆ ಹಾಸ್ಪಿಟಲ್ ಈ ರೀತಿ ಕಿರಿಸ್ತಾ ಇದೆಯಾ, ಅನೇಕ ಪೇಷಂಟ್ಗಳು ತೊಂದರೆ ಆಗುತ್ತೆ ಅಂತ ಅನ್ನುವಾಗ ಆತನ ಏನು ಹೇಳ್ತಾ ಗೊತ್ತಾ? ಕೇವಲ 3 ದಿನದ ಬಿಲ್ಲು ಲಕ್ಷದ ಚಿಲ್ಲರೆ ಹಣವು ಬಂದಿದೆಯಲ್ಲ, ನಾನು ಹುಡ್ದಾಗಿಂದ ಇವಾಗವರೆಗೂ 70 ವರ್ಷ ಆಯ್ತೈತೆ, ಇದುವರೆಗೂ ನನಗೆ ಡೈಲಿ ದೇವರು ಗಾಳಿಯನ್ನು, ಉಸಿರಾಟವನ್ನು, ನೀರನ್ನು, ಸೂರ್ಯನ ಬೆಳಕನ್ನು ಕೊಟ್ಟು ಸಾಕ್ತಾ ಇದ್ದಾನಲ್ಲ, ಆತನ ಋಣವನ್ನು ನನ್ನ ಹೇಗೆ ತೀರಿಸೋದು ಅಂತ ಗೊಳೋ ಅಂತ ಆಡ್ತಾ ಇದ್ದಾನೆ ಬೇರೆ. ಅಲ್ಲಿರುವಂಥ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ. ಹೌದಲ್ಲ, ದೇವರು ನಮ್ಮ ಜೀವಿತದ ಕಾಲವೆಲ್ಲ ಎಷ್ಟೋ ಸಹಾಯ ಮಾಡಿದ್ದಾರೆ, ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ. ಮನುಷ್ಯನು ಕೇವಲ ಹಾಸ್ಪಿಟಲ್ 3 ದಿವಸ ಜಾಯಿನ್ ಮಾಡಿಕೊಂಡು ನಮಗೆ ಲಕ್ಷದ ಚಿಲ್ಲರೆ ಬಿಲ್ ಕಟ್ಟಲು ಹೇಳ್ತಾ ಇದ್ದಾನೆ. ಆ ಪರಮಾತ್ಮನು ನಮಗೋಸ್ಕರ ಆ ಪರಮಾತ್ಮನು ನಮ್ಮ ಪ್ರಾಣ ರಕ್ಷಣೆಗೋಸ್ಕರ, ನಮ್ಮ ಜೀವ ರಕ್ಷಣೆಗೋಸ್ಕರ ಇಷ್ಟು ವರ್ಷ ನೀರು ಸುರಿಸ್ತಾ ಇದ್ದಾನೆ, ಮಳೆ ಬರಿಸ್ತಾ ಇದ್ದಾರೆ, ಗಾಳಿ ಕೊಡ್ತಾ ಇದ್ದಾರೆ, ಮಳೆ ಕೊಡ್ತಾ ಇದ್ದಾರೆ, ಆಹಾರ ಒಪ್ಪಿಸ್ತಾ ಇದ್ದಾನಲ್ಲ.
ಆ ಪರಮಾತ್ಮನ ಋಣ ಯಾವಾಗ ತೀರಿಸೋದು ಅಂತ ಹೇಳಿದಾಗ ಅದೇ ರೀತಿ ಪ್ರೇರೆ ನಮ್ಮ ಜೀವನ ಪ್ರೇರೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವಂಥ ಹಬೆಯಂತೆ ಇರುವಂಥ ನಮ್ಮ ಜೀವನ ಪ್ರೇರೆ ಯಾವಾಗ ಆರಾಗೋಗುತ್ತೋ ಗೊತ್ತಿಲ್ಲ. ಬದುಕಿರುವಾಗಲೇ ಆ ಪರಮಾತ್ಮನನ್ನು ತಿಳಿದುಕೊಂಡು ಪ್ರೇರೆ ಏನು ಮಾಡೋದು ಬೇಕಾಗಿಲ್ಲ, ಆತನನ್ನು ಘನಪಡಿಸಿ ದೇವರೇ ಇದುವರೆಗೂ ನನ್ನ ಜೀವನವನ್ನು ಕಾಪಾಡಿದ್ದಿಲ್ಲ ದೇವರೇ, ನಿನಗೆ ಸ್ತೋತ್ರಗಳು, ನನಗೆ ಉಸಿರು ಕೊಟ್ಟಿದ್ದಿಲ್ಲ ನಿನಗೆ ಸ್ತೋತ್ರ, ನನಗೆ ಆಹಾರ ಕೊಟ್ಟಿದ್ದಿಲ್ಲ ನಿನಗೆ ಕೃತಜ್ಞತೆಗಳು ದೇವರೇ. ನನ್ನನ್ನು ಎಷ್ಟೋ ಆಕ್ಸಿಡೆಂಟಿಂದ ತಪ್ಪಿಸಿದ್ಯಾ, ಎಷ್ಟೋ ಪಾಪದ ಕೃತ್ಯಗಳಿಂದ ನಾನು ಬಿಡಿಸಿದ್ಯಾ, ಎಷ್ಟೋ ವೇಷವಾಟಿಕೆ ಜೀವಿತದಿಂದ ನಾನು ಬಿಡಿಸಿದ್ದೆ ದೇವರೇ, ನಿನಗೆ ಸ್ತೋತ್ರಗಳು ದೇವರೇ, ನಿನಗೆ ಕೃತಜ್ಞತೆಗಳು ದೇವರೇ. ನನ್ನ ಸಂಬಂಧಿಕರೆಲ್ಲ ಕೈ ಬಿಟ್ಟರು, ನನ್ನ ಜನಾಂಗದವರೇ ನಾನು ಹೀಯಾಳಿಸಿದ್ರು, ಹಣ ಕೊಡೋರು ನನ್ನ ಮರ್ಯಾದೆಲ್ಲ ತೆಗೆದ್ರು. ಆದರೂ ನನ್ನ ಪ್ರಾಣವು ಈ ಲೋಕದಿಂದ ಎಷ್ಟೋ ಸರಿ ಕಳ್ಕೊಬೇಕಂತಾಗೂ ನೀನು ನನ್ನ ಕಾಪಾಡಿದಿಲ್ಲ ದೇವರದ್ದು. ಒಂದು ಕ್ಷಣ ನೀವು ಬೈಬಲ್ ಓದಿ, ಒಂದು ದಿವಸ ನೀವು ಬೈಬಲ್ ಓದಿದ್ದೀರಿ, ಮನಸ್ಸಿಟ್ಟು ನೀವು ಸತ್ಯವೇದ ಗ್ರಂಥವನ್ನು ಓದುವಾಗ ಈ ಸತ್ಯ ನಿಮ್ಮ ಕಣ್ಣನ್ನು ಕಳೆಗೊಳಿಸುತ್ತೆ. ಅರ್ಥ ಆಯ್ತಾ ಪ್ರೇರಣೆ? ಮೊದಲನೇದಾಗಿ ನೋಡಿದಂಥ ವಚನ ಆದಿಕಾಂಡ 3ನೇ 21ನೇ ವಚನದಲ್ಲಿ ದೇವರು ಚರ್ಮದ ಅಂಗಿಗಳನ್ನು ಅವರಿಗೆ ತೊಡಿಸಿದನು. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ನಮಗೆ ರಕ್ಷಣೆ ಎಂಬುವಂಥ ವಸ್ತ್ರವನ್ನು ದೇವರು ತೊಡಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಆತನು ಸಿದ್ಧನಿದ್ದಾನೆ ಪ್ರೇರೆ. ರಕ್ಷಣೆಯನ್ನು ನಿತ್ಯವೂ ನೀಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಾವು ದೇವರ ಬಳಿಗೆ ಹೋಗೋದಕ್ಕೆ ಮನಸ್ಸು ಮಾಡಬೇಕಷ್ಟೇ ಪ್ರೇರೆ. ನಮ್ಮ ಮನಸ್ಸು ಹುಡುಗಿ ಕೊಟ್ಟಿರ್ತೀವಿ, ಹುಡುಗನ ಕೊಟ್ಟಿರ್ತೀವಿ, ಬರೀ ನೋವೇ ಮಾಡ್ತಾರೆ, ಬರೀ ಗಾಯ ಮಾಡ್ತಾರೆ. ಹಗಲು ಗಾಯ, ನಿದ್ರೆ ಇರಲ್ಲ, ಫೋನ್ ಬರಲಿಲ್ಲ ಅಂತ ಚಿಂತೆ, ಬಾರಂಗಲ್ಲಿ ಎನಿಸ್ಕೋತೀವಿ ಈಗ ಫೋನ್ ಮಾಡ್ತಾನೋ ಅಂತ. ಬರೀ ಗಾಯ ಬೇರೆ. ಮನುಷ್ಯರ ಪ್ರೀತಿಯಿಂದ ಬರೀ ನೋವೇ, ಗಾಯ, ಅವಮಾನ. ದೇವರ ಪ್ರೀತಿಯಲ್ಲಿ ಅವಮಾನ ಇಲ್ಲ, ಗಾಯ ಇಲ್ಲ, ಅಸಮಾಧಾನ ಇಲ್ಲ. ಎಲ್ಲ ನಮ್ಮ ಆತ್ಮಕ್ಕೆ ಅನುಕೂಲವಾದಂಥ ದೇವರ ಮಾತುಗಳು ಔಷಧಿ ಹಾಗೆ ನಮ್ಮನ್ನು ಗುಣಪಡಿಸುತ್ತೆ. ನಮ್ಮ ದೇಹಕ್ಕೂ ನಮ್ಮ ಆತ್ಮಕ್ಕೂ ಹೊಂಟಿರುವಂಥ ದೊಡ್ಡ ರೋಗದಿಂದ ಬಿಡುಗಡೆ ಕೊಡುವಂಥದ್ದೇ ಈ ಬೈಬಲ್ ಎಂಬುವಂಥ ಸತ್ಯವೇದ ಗ್ರಂಥ ಪ್ರೇರೆ. ನಮ್ಮ ಹೃದಯವು ಭಯಂಕರವಾದಂಥ ರೋಗದಲ್ಲಿ ಇದೆ ಪ್ರೇರೆ. ಯೆರೆಮೀಯ ಪ್ರವಾದನೆ ಗ್ರಂಥ ಕಡೆದಾಗಿ ಓದಿ ಮುಗಿಸ್ಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನಿಮಗೆ ಗೊತ್ತಿಲ್ಲ. ನಿಮ್ಮ ಹೃದಯ ನಿಮ್ಮನ್ನು ವಂಚಿಸ್ತಾ ಇದೆ. ನಿಮ್ಮ ಹೃದಯ ವಂಚಿಸ್ತಾ ಇದೆ, ಬೇರೆ ಹೃದಯ ಅಲ್ಲ. ನಮ್ಮ ಹೃದಯ ನಮ್ಮನ್ನು ವಂಚಿಸ್ತಾ ಇದೆ. ನಾವು ಮಾಡುವಂಥ ಧರ್ಮದ ಕಾರ್ಯಗಳು ನಮ್ಮನ್ನು ವಂಚಿಸ್ತಾ ಇದೆ. ನಾವು ನಂಬಿರುವಂಥ ಮೂಢನಂಬಿಕೆಗಳು ನಮ್ಮನ್ನು ವಂಚಿಸ್ತಾ ಇದೆ. ಮೋಸ ಹೋಗ್ತಾ ಇದ್ದೀವಿ ನಾವು. ಯಾರ್ದೋ ಮಾತನ್ನು ಕೇಳಿ ಮೋಸ ಹೋಗ್ತಾ ಇದ್ದೀವಿ. ತಂದೆ ಹಾಕಿದ್ದು ಆಲದ ಮರ ಅಂದ್ಕೊಂಡು ಅದ್ರ ಮೇಲೆ ನೇತಾಡ್ತಾ ಇದೀವಿ. ಒಂದು ಸಾರಿ ಹೊರಗಡೆ ಬಂದು ಪ್ರಪಂಚವನ್ನು ನೋಡಿ, ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಲೋಕದಲ್ಲಿ ಇದ್ದೋ ನಾವು. ತಾಯಿ ಗರ್ಭದ ಲೋಕದಲ್ಲಿದ್ದೋ. ಈ ಲೋಕವನ್ನು ಬಿಟ್ಟು ಹೋಗುವಾಗ ಮತ್ತೊಂದು ಲೋಕಕ್ಕೆ ಹೋಗ್ತೇವೆ. ಆ ಲೋಕ ತಂದೆಯಾದ ಪರಮಾತ್ಮನ ಲೋಕ. ಅದು ಪರಿಶುದ್ಧವಾಗಿರುವಂಥ ಸ್ಥಳ. ಅಶುದ್ಧವು ಅಲ್ಲಿ ಸೇರೋದಿಲ್ಲ. ಆದ್ದರಿಂದ ಬದುಕಿರುವಾಗಲೇ ಶುದ್ಧತ್ವದ ಮಾರ್ಗ ಯಾವುದಂತೂ ನಾವು ತಿಳ್ಕೋಬೇಕು. ಪರಿಶುದ್ಧವಾದಂಥ ಮಾರ್ಗ ಯಾವುದಂತ ನಾವು ತಿಳ್ಕೋಬೇಕು. ಬದುಕಿರುವಾಗಲೇ, ಖಂಡಿತ ಬದುಕಿರುವಾಗಲೇ. ಮೋದಿಯವ್ರು ನೋಟ್ ಚೇಂಜ್ ಮಾಡಿದ್ರು. 1,000 ರೂಪಾಯಿ ನೋಟು ಫ್ರೀಯಾಗಿ ಕೊಟ್ಟರು, ಇವಾಗ ಯಾರು ತಗೊಳ್ಳಲ್ಲ. 2,000 ರೂಪಾಯಿ ನೋಟು ಫ್ರೀಯಾಗಿ ಕೊಟ್ಟರು ತಗೊಳ್ಳಲ್ಲ. ಬೆಲೆ ಇಲ್ಲ ಅದಕ್ಕೆ. ಬದುಕಿದ್ದೀವ, ನಮಗೆ ಬೆಲೆ ದೇವರ ದೃಷ್ಟಿಲಿ. ದೇವರ ದೃಷ್ಟಿಲಿ ಜೀವಂತನಾದ ನೀನೇ ಬದುಕಿರುವಾಗಲೇ ದೇವ್ರು ಬೇಕಾಗಿದೆ. ಸತ್ತ ನಂತರನ ನಿನ್ನ ಮನೆಯವ್ರಿಗೆ ಬೇಕಾಗಿಲ್ಲ. ನೀನು ಸತ್ತ ನಂತರ ಓ ಮನುಷ್ಯ, ನಿನ್ನ ಮನೆಯವರಿಗೆ, ನಿನ್ನ ಮಗನಿಗೆ, ನಿನ್ನ ಮಗಳಿಗೆ, ನಿನ್ನ ಅಜ್ಜನಿಗೆ, ನಿನ್ನ ತಾತನಿಗೆ, ನಿನ್ನ ತಾಯಿ ತಂದೆ ಯಾರಿಗೂ ಬೇಕಾಗಿಲ್ಲ. ಮತ್ತೆ ದೇವ್ರು ತಗೊಂಡೇನು ಮಾಡ್ತಾರೆ ನಿನ್ನನ್ನು? ಬದುಕಿರುವಾಗ ದೇವ್ರು ಯಾರಂತ ಹುಡುಕ್ಲಿಲ್ಲ. ಪಾಪ ಪರಿಹಾರ ಹೇಗಾದಂತ ತಿಳ್ಕೊಳ್ಳಿಲ್ಲ. ನಿಯತ್ತಾಗಿ ಬದುಕೋದನ್ನ ಕಲ್ತ್ಕೊಂಡಿಲ್ಲ. ಪರಿಶುದ್ಧತೆ ಏನಂತ ತಿಳ್ಕೊಂಡಿಲ್ಲ. ಸತ್ತೋದೆ. ನಿನ್ನ ಇಷ್ಟ ಬಂದ ಹಾಗೆ ಬದುಕಿ, ನಿನ್ನ ಹೃದಯ ಹೇಳುವಂಥ ಮಾರ್ಗದಲ್ಲೆಲ್ಲ ಹೋದೆ. ಬಯಸಿದಂಥ ಹುಡುಗಿ ಜೊತೆ ವ್ಯಭಿಚಾರ ಮಾಡಿದೆ, ಕುಡಿಬಾರ್ನ ಕುಡ್ದೆ, ಎಲ್ಲ ದುಷ್ಕೃತ್ಯಗಳನ್ನು ಮಾಡಿ 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 ಪಾಪದ ಕೊಡ ತುಂಬಿಸ್ಕೊಂಡು ನಿನ್ನ ಹೆಣ ಬೀಳ್ತು.
ಈಗ ಬೇಕಾಗಿಲ್ಲ ನಿನ್ನ ಹೆಂಡತಿಗೆ. ಎಷ್ಟು ಜನರನ್ನ ಅಮಾಯಕರನ್ನ ದೋಚ್ಕೊಂಡು ನಿನ್ನ ಮನೆಯಲ್ಲಿ ಹಣವನ್ನು ಇಟ್ಟೆ, ವೇಸ್ಟ್. ನಿನ್ನ ಮಗನು ಹಣದಿಂದ ಹಾಳಾಗೋಗ್ತಾನೆ, ನಿನ್ನ ಹೆಂಡತಿ ಬೇರೆಯವ್ರು ಮಾಡ್ಕೊಂಡು ಆರಾಮಾಗಿರ್ತಾನೆ. ಅಷ್ಟೇ ಆಗೋದು ನಿಮ್ಮಂಥವ್ರ ಜೀವನ. ಪ್ರಪಂಚವನ್ನು ಮೋಸದಿಂದಲೂ ಅನ್ಯಾಯದಿಂದಲೂ ತುಂಬಿಸಿರುವಂಥ ಜನರ ಗತಿ ಅರ್ಧಾಂತರದಲ್ಲಿ ಅವರ ದೀಪವು ಆರಿ ಹೋಗುವುದು. ಆದರೂ ದೇವರು ಮಹಾಕರುಣೆ ಉಳ್ಳವನು ಪ್ರೇರೆ. ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರಗ್ತಾ ಇದ್ದೀನಿ ಆತನು. ಇವತ್ತಿಗೆ ನಮ್ಮ ಆಯುಷ್ಕಾಲ ಯಾವತ್ತೂ ಮುಗ್ದು ಹೋಗ್ಬೇಕಾಗಿತ್ತು, ನಮ್ಮ ಜೀವಿತ ಮುಗ್ದೇ ಹೋಗಿರ್ಬೇಕಾಗಿತ್ತು ಪ್ರೇರೆ. ನಿಜ, ನಮ್ಮ ಆಯುಷ್ಕಾಲ ಯಾವತ್ತೂ ಮುಗ್ದೇ ಇರ್ಬೇಕು, ನಾವು ಯಾವತ್ತೂ ಸಮಾಧಿಗೆ ಸೇರಬೇಕಾಗಿತ್ತು. ಆದರೂ ದೇವರು ನಮ್ಮನ್ನು ಕಾಪಾಡಿದ್ದಾನೆ ಪ್ರೇರೆ. ಪರಮಾತ್ಮನು ನಮ್ಮನ್ನು ಬದುಕಿಸಿದ್ದಾನೆ. ಆ ಸರ್ವೇಶ್ವರನು ನಮ್ಮನ್ನು ಬದುಕಿಸ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಏನು ಉದ್ದೇಶ ಆತನಿಗೂ? ನಾವು ಈ ರೀತಿ ಸಾಯೋದು ದೇವ್ರಿಗೆ ಇಷ್ಟ ಇಲ್ಲಪ್ಪ. ನಮ್ಮ ಬದುಕು ದೇವ್ರಿಗೆ ಇಷ್ಟ ಇಲ್ಲ. ಸತ್ತರೆ 100% ನಮಗೆ ಗೊತ್ತು ನಾವು ನರ್ಕಕ್ಕೆ ಹೋಗ್ತೀವಿ ಅಂತ. ಯಾಕಂದರೆ ನಮ್ಮ ಕೃತ್ಯಗಳೆಲ್ಲ ನಮ್ಮ ಕಣ್ಮುಂದೆ ಐತೆ. ನಾವು ಏನು ಜೀವನ ಮಾಡಿದ್ದೀವಿ ಅಂತ ಬೇರೆಯವ್ರು ಹೇಳೋದು ಬೇಕಾಗಿಲ್ಲ. ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಮನಸ್ಸು ಗೊತ್ತು, ನಮ್ಮ ಹೃದಯ ಗೊತ್ತು. ನಾನು ಏನು ಬದುಕಿದ್ದೀನಿ, ನಾನು ಎಷ್ಟನೇ ವಯಸ್ಸಿಂದ ಹಾಳಾಗೋದೆ, ಯಾರ್ಯಾರ ಜೊತೆ ಅನೈತಿಕ ಸಂಬಂಧ ಮಾಡಿಕೊಂಡೆ, ಯಾರ್ಯಾರ ಹಣನ ದೋಚ್ಕೊಂಡೆ, ಯಾರ್ಯಾರ ಮನೆನ ಹಾಳು ಮಾಡಿದೆ ಅಂತ ಯಾರು ಚೆನ್ನಾಗಿ ಗೊತ್ತು? ನಿನಗೆ, ನನಗೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಬೇರೆಯವ್ರು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಾಳ ಸರಿ ಹೇಳ್ತೀವಿ, ನನ್ನನ್ನು ಯಾರು ಅರ್ಥ ಮಾಡ್ಕೊಳಕ್ಕಂತ. ನಿಜ, ನಿನ್ನನ್ನು ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಿನ್ನನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಿನ್ನನ್ನು ದೇವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ದೇವರು ನಮ್ಮಲ್ಲಿ ಅರಿದೇ ಇರುವಂಥದ್ದು ಒಂದೂ ಇಲ್ಲ. ಆತನ ಕಣ್ಣೆದುರಿಗೆ ಮರೆಯಾದದ್ದು ಒಂದೂ ಇಲ್ಲ. ಆತನಿಗೆ ಹಗಲಲ್ಲ, ರಾತ್ರಿಯೂ ಕೂಡ ಆತನಿಗೆ ಹಗಲೇ. ದೇವರಿಗೆ ಏನು ಪ್ರೇರೆ? ದೇವ್ರಿಗೆ ಏನು ಮರೆ? ಆತನ ಕಣ್ಣುಗಳು ಮಾನವರನ್ನು ನೋಡ್ತಾ ಇದೆ. ನೋಡುವ, ಒಂದು ಸಾರಿ ಕೀರ್ತನೆ ಗ್ರಂಥ 139 ಇರುವಂಥ ಅಧ್ಯಾಯದ ಪರಮಾರ್ಥವನ್ನು ತಿಳ್ಕೊಂಡು ಮುಗಿಸ್ಕೋಣ. ಯೆಹೋವನೇ, ಕೀರ್ತನೆ 139 1ನೇ ವಚನ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರ್ತಿ. ಮನುಷ್ಯನ ಕಣ್ಣು ಮೊಬ್ಬು, ದೂರದಲ್ಲಿರೋದು ಹೇಗೆ ಕಂಡಿಡಿಯಕಾಗುತ್ತೆ? ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ನೋಡಿ, ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ನನ್ನ ನಡತೆ, ನನ್ನ ನಡವಳಿಕೆ. ಯಾರನ್ನು ಮಾಯ ಮಾಡಬೇಕಂತ ಓಡಾಡ್ತಾ ಇದೆಯಮ್ಮ ಇಷ್ಟು ಸಾರಿ? ಅಲ್ಲಿಂದ ಇಲ್ಲಿ, ಇಲ್ಲಿ. ಯಾರನ್ನ ಮಿಂಗ್ಬೇಕಂತ, ಯಾರನ್ನ ಹಾಳು ಮಾಡ್ಬೇಕಂತ, ಯಾರನ್ನ ಬಲಾತ್ಕರಿಸ್ಬೇಕಂತ ತಿರುಗಾಡ್ತಾ ಇದೆಯಮ್ಮ. ಅರೆಬೆತ್ತಲೆ ವಸ್ತ್ರನ ಹಾಕೊಂಡು ಮರ್ಯಾದಿಂದ ಮನೇಲಿರು. ಮನೆಯಲ್ಲಿ ಮರ್ಯಾದಿಂದ ಇರಮ್ಮ. ಯಾಕಮ್ಮ ಪ್ರಪಂಚದಲ್ಲಿರುವಂಥ ಪುರುಷರನ್ನು ಹಾಳು ಮಾಡ್ತಾ ಇದ್ದೇನೆ ನಿಮ್ಮ ನಡವಳಿಕೆಯಿಂದ? ದೇವರು ನಮ್ಮ ನಡತೆಯನ್ನು ನೋಡುವವನಾಗಿದ್ದಾನೆ, ನಮ್ಮ ನುಡಿಯನ್ನು ನೋಡುವವನಾಗಿದ್ದಾನೆ. ನಾವು ಮಲಗುವುದು, ಹೇಳುವುದು, ನಡೆಯುವುದು ಎಲ್ಲ ಗೊತ್ತು. ಕೂತ್ಕೊಳ್ಳೋದೆಲ್ಲ ಎಲ್ಲಿ ಕೂತ್ಕೋತಾ ಇದ್ದೀವಿ? ಲಾಡ್ಜಲ್ಲಿ ಕೂತ್ಕೋತಾ ಇದ್ದೀವ, ಪಾರ್ಕಲ್ಲಿ ಕೂತ್ಕೋತಾ ಇದ್ದೀವ, ಫಿಲಮ್ ಟಾಕೀಸ್ಗಳಲ್ಲಿ ಕೂತ್ಕೋತಾ ಇದ್ದೀವ? ಎಲ್ಲ ದೇವ್ರು ಪರೀಕ್ಷಿಸಿ ತಿಳ್ಕೊಂಡ್ರೂ ನಮಗೆ ಸಾವು ಬರ್ತಾ ಇಲ್ಲ. ನಮಗೆ ಸಾವು ಬರ್ತಾ ಇಲ್ಲ, ದೇವ್ರು ಬರಗೊಡಿಸ್ತಾ ಇಲ್ಲ ಸಾವು. ಯಾಕಂದ್ರೆ ಸತ್ರ ಮುಗಿದು ಖೇಲ್ ಖತಮ್, ನಾಟಕ ಬಂದ್, ಕ್ಲೋಸ್ ಆಗುತ್ತೆ, ಫಿಲಮ್ ಎಂಡಿಂಗ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಬದುಕಿ ಸತ್ಯದ ಮಾರ್ಗ ಕಂಡುಕೊಳ್ಳಿ ಅಂತ ದೇವರು ಕರುಣೆ ಉಳ್ಳವನಾಗ್ತೇನೆ ದಿನ ದಿನ. ನಿನ್ಮೇಲೆ ಕರುಣೆ, ನಿನ್ಮೇಲೆ ದಯೆ. ನಮಗೆ ನಾವು ಸಾಯ್ತೀವಿ ಅಂತ ನಾವು ಯಾವತ್ತೂ ನೆನೆಸ್ಕೊಳ್ಳಲ್ಲ. ಪಕ್ಕದ ಮನೇಲಿ ಸಾವಾಗುತ್ತೆ, ಅಲ್ಲಿ ಸಾವಾಗುತ್ತೆ, ಇಲ್ಲಿ ಸಾವಾಗುತ್ತೆ, ನಮ್ಮ ಸಾವಾಗಲ್ಲ ಅಂತ ನಾವು ಅನ್ಕೋತೀವಿ. ಎದುರು ಮನೆಯವರು ಸಾಯ್ತಾ ಇರ್ತಾರೆ. ದೇವ್ರು ಇದನ್ನು ನೋಡಿ ತಿಳ್ಕೊಳ್ಳಪ್ಪ. ಉಲ್ಲಾಸದ ಮನೆಗೆ ಹೋಗೋದಕ್ಕಿಂತ ಮರಣ ದುಃಖದ ಮನೆಗೆ ಹೋಗುವಂಥ ದೇವ್ರು ಹೇಳಿದ್ದಾರೆ. ಉಲ್ಲಾಸದ ಮನೆಗೆ ಹೋಗಬೇಡ, ಪಾರ್ಟಿ ನಡೀತಾ ಇರ್ತದೆ, ಕುಡಿತಾ ಇರ್ತಾರೆ, ವಿಚಾರ ಎಲ್ಲ ನಡೀತಾ ಇರ್ತದೆ, ಮರ್ತೋಗ್ಬಿಡ್ತೇವೆ ನಿನ್ನ ಜೀವನ. ಒಂದು ಸಾರಿ ಮರಣದ ಮನೆಗೆ ಹೋಗು. ಆ ಪೆಟ್ಟಿಗೆಲಿರುವಂಥ ಮನುಷ್ಯನ ನೋಡು, ಅಥವಾ ಚಟ್ಟದಲ್ಲಿರುವಂಥ ಮನುಷ್ಯನ ನೋಡು. ನೋಡಿದಾಗ ನಿನಗೆ ಗೊತ್ತಾಗುತ್ತೆ, ನನ್ನ ದುರ್ಮರಣ ಒಂದಲ್ಲ ಒಂದು ದಿವಸ ಆಗುತ್ತೆ. ಈ ಮರಣ ಬರೋದಕ್ಕಿಂತ ಮುಂಚೆ ನನ್ನನ್ನು ಪರೀಕ್ಷಿಸಿಕೊಳ್ಳೋಣ ಅಂತ ಒಂದು ಚೂರು ಆಲೋಚನೆ ಮಾಡಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾರೆ. ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊತೀನಿ ಪ್ರೇರೆ. ದೇವರು ನಿಮ್ಮೆಲ್ಲರನ್ನು ಹೆಸರಾಗಿ ಆಶೀರ್ವದಿಸಲಿ. ಇದು ದೇವರ ಮಾತು ಪ್ರೇರೆ, ನನ್ನ ಮಾತನ್ನು ಖಂಡಿತ ಇಲ್ಲ. ದೇವರು
ನಿಮ್ಮ ಮನಸ್ಸನ್ನು ನೋಡಿರುವಂಥ ಮಾತು. ನಿನ್ನೊಂದಿಗೆ ನಾಯಿರಬೇಕು, ಪ್ರಾರ್ಥನೆ ಮಾಡಿಕೊಳ್ಳಿ. ನಿನ್ನನ್ನೇ ಪ್ರೀತಿಸಬೇಕು, ನಿನ್ನೊಂದಿಗೆ ನಾಯಿರಬೇಕು. ಕಡೆದಾಗಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ತಂದೆ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ತಂದೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಿಮ್ಮ ಮಾತುಗಳಿಂದ ಅನೇಕರನ್ನು ಆಧರಿಸಿದ್ದೀರಾ, ಎಚ್ಚರಿಸಿದ್ದೀರಾ, ಬಲಪಡಿಸಿದ್ದೀರಾ, ಪ್ರೀತಿಸಿದ್ದೀರಾ ತಂದೆ. ಅದಕ್ಕಾಗಿ ಸ್ತೋತ್ರಗಳು ತಂದೆ. ಮುಂದಿನ ದಿನಮಾನಗಳಲ್ಲಿ ತಂದೆ ಇದನ್ನು ಕುರಿತು ಮುಂದುವರಿಸುವ ಹಾಗೆ ಸಹಾಯ ಮಾಡಿ ನಡೆಸಿರಿ ತಂದೆ ಎಂದು. ಅನೇಕರನ್ನು ರಕ್ಷಿಸಿರಿ, ಕಾಪಾಡಿರಿ, ನಿಮ್ಮ ಮಹಿಮೆಯನ್ನು ತೋರಿಸಿರಿ ಎಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಬೇಡಿ ಎಂದು ಪ್ರಾರ್ಥನೆ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ವಂದನೆಗಳು.